ಆಮೇಲೆ ಅಧಿಕಾರ ಇದ್ದಂಥವ್ರಿಗೆ ಇದು ಸೇವೆ ಅನ್ನೋ ಮನೋಭಾವನೆ ಬಂದ್ಬಿಟ್ರೆ ಯಾವುದು ಬರಲ್ಲ. ನನಗೆ ಅಧಿಕಾರ ಅನ್ನೋದು ಬಂದ್ಬಿಟ್ರೆ ಅಂತಂದ್ರೆ ಮುಗಿದೋಯ್ತು. ಅಧಿಕಾರ ಅನ್ನೋದಕ್ಕಿಂತ ಸೇವೆ ಅಂತ ಬಂದ್ಬಿಟ್ರೆ ಬಹುಶಃ ರಾಜಕೀಯದಲ್ಲಿ ವ್ಯತ್ಯಾಸಗಳು ಕಾಣಕ್ಕಾಗಲ್ಲ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಅಧಿಕಾರನೇ ಮದ ಏರ್ಬಿಡುತ್ತೆ ಒಂದೊಂದ್ಸರಿ. ಆ ಮದದ ರೂಪದಲ್ಲಿ ಹಿಂಗಾಗ್ಬಿಡ್ತದ. ಹಂಗ ಆಗ್ಬಾರ್ದು ಯಾವಾಗಲೂ ಕೂಡ. ಹಾಗಾಗಿ ಇವತ್ತು ನಾವು ಆ ಒಂದು ವೇಷವನ್ನು ಇವತ್ತು ಯಡಿಯೂರಪ್ಪರದು ನಾಳೆ ಕಾರ್ಯಕ್ರಮ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಇವತ್ತು ಅವ್ರನ್ನ ಯಾವುದೇ ಪಕ್ಷದವ್ರು ಹೋಗಿ ಕೇಳಿದ್ರು ಕೂಡ ಪ್ರಶ್ನಾತೀತ ನಾಯಕ ಅಂತ ಕರೀತಾರೆ, ಪಕ್ಷಾತೀತ ನಾಯಕ ಅಂತಲೂ ಕರೀತಾರೆ. ಯಾಕೆ ಅಂತಂದ್ರೆ ಅವರು ಇಡೀ ಅವರ ಅನುಭವ ಅಥವಾ ಅವರ ಸಮಸ್ಯೆಗಳು ಕಷ್ಟ ಬಂದಂಥದ್ದು ಇನ್ನು ಯಾರಿಗೂ ಬರಲಿಲ್ಲ ರಾಜ್ಯದಲ್ಲಿ. ಆದ್ರೆ ಇವತ್ತು ಅವ್ರ ನಾಯಕರಾಗಿ ಉಳಿದ್ರು. ಯಾಕೆ ಅಂತಂದ್ರೆ ಅವರು ಆ ಥರ ಕೊಡುಗೆಯನ್ನ ನಿರಂತರವಾಗಿ ಯಾರೇ ಹೋದ್ರು, ಯಾರೇ ಬಿಟ್ರು, ಏನೇ ಮಾಡಿದ್ರು. ನಿಮಗೆ ಈಗ ರಣಘಟ್ಟ ದೇಜ ಹೇಳಿದ್ರಲ್ಲ ನಮ್ಮ ತಮ್ಮಯ್ಯವರು, ರಾಜೀನಾಮೆ ಕೂಡ ಇನ್ನು 2 ದಿನ ಇತ್ತು. ಅವರು ಬಹಳ ಒತ್ತಡ ಬರ್ತಾ ಇತ್ತು. ರಾಜೀನಾಮೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಸ್ವಾಮಿಗಳು ಹೋಗ್ತಾ ಇದ್ರು. ನಾವು ಓದಿ ನೋಡೋಣ ಅಂತ ಸುಮ್ಮನೆ ಎಲ್ಲರೂ ನಮ್ಮ ಕಡೂರು ಸ್ವಾಮೀಜಿಯವ್ರು ನಾವೆಲ್ಲ ಜೊತೆ ಒಂದು 8 ಜನ ಹೋಗಿ ಸಾಂತ್ವನ ಹೇಳಕ್ಕಂತ ಹೋಗಿದ್ದು. ರಾಜೀನಾಮೆ ಕೊಡ್ಬೇಡ್ರಿ ಅಂತ ಹೇಳಕ್ ಹೋದವ್ರು ನಾವೆಲ್ಲ. ನಾವು ಫಸ್ಟ್ ಟೈಮ್ ಅದು ಯಾರಿಗೂ ಹೋಗಿಲ್ಲ ಆ ಥರ, ಅವ್ರಿಗೆ ಹೋಗಿದ್ವಿ ಆ ಥರ. ನಮ್ದೊಂದು ಸ್ವಾರ್ಥ ಇಟ್ಕೊಂಡು ಹೋಗಿದ್ವಿ. ಏನಂತಂದ್ರೆ ರಣಘಟ್ಟದ ಏನಾರು ಮಾಡಿ ಸೈನ್ ಮಾಡಿಸ್ಬೇಕು ಅಂತ. ಅವಾಗ ಹಿಂಗೆ ಅನ್ನೋ ತಕ್ಷಣ ನಾವು ಎಮ್ ಡಿ ಜಯಪ್ರಕಾಶ್ ಅಂತ ನಿಮಗೆ ಗೊತ್ತಿರ್ಬೇಕು. ಅಲ್ಲೇ ಇದ್ದ ಹಿಂದ್ಗಡೆ ಅಕ್ಕಪ್ಪ ಏನೋ ಮಾಡಿಲ್ಲ, ಇಲ್ಲ ಸಹ ಮಾಡಿಲ್ಲ ಅಂತ ತಂಬರ ಇಲ್ಲ ಅಂತಂದು ಇನ್ನು 2 ದಿನ ಇದ್ದಾಗ ಯಾರು ಸೈನ್ ಮಾಡಿಕೊಟ್ಟಂಥದ್ದು ಇದ್ರೆ ಉದಾಹರಣೆ ಅಂತವ್ರು. ಇವತ್ತು 120 ಕೋಟಿ ರೂಪಾಯಿ ಯೋಜನೆ ಅದು. ಅಂದ್ರೆ ನಾವು ಯಾಕತ್ತವ್ರು ನೆನೆಸ್ತೇವೆ ಅಂತಂದ್ರೆ ಅಧಿಕಾರದ ಮದ ಅನ್ನೋದಕ್ಕಿಂತ ಅಧಿಕಾರದ ಸೇವೆ ಅದು. ಆ ಸೇವೆ ಎಲ್ಲರಿಗೂ ಸಿಗೋದಲ್ಲಿ ಯಾವುದೋ ಜನ್ಮದ ಪುಣ್ಯ ಅದು. ಈಗ ತಮ್ಮಯ್ಯನವರು ತಂದೆ ತಾಯಿ ಮಾಡಿದ ಪುಣ್ಯ, ಅವ್ರು ಮಾಡಿದಂಥ ಪುಣ್ಯಗಳು ಇವೆಲ್ಲವೂ ಸೇರ್ಕೊಂಡು ಅವ್ರಿಗೆ ವರ್ಕ್ ಆಗಿರುತ್ತೆ ಅಥವಾ ಸೇವೆಗೆ ಒಂದು ಅವಕಾಶ ಸಿಕ್ಕಿರುತ್ತೆ. ಈಗ ನಗರಸಭೆ ಅಧ್ಯಕ್ಷ ಇರ್ಬೋದು, ಯಾರು ನಗರಾಭಿವೃದ್ಧಿ, ಈಗ ಈ ಥರದ ಒಂದು ಅವಕಾಶ ಬರುತ್ತೆ ಅಂತಂದ್ರೆ ನಮ್ಗೇನೋ ಒಂದು ಮುಂದುವರಿಲಿಕ್ಕೆ ಒಂದು ಅವಕಾಶ ಅಥವಾ ನಮ್ಮ ಸೇವೆ ಮಾಡೋದಕ್ಕೊಂದು ಅವಕಾಶ ಅಂತ ಭಾವಿಸ್ಬೇಕು. ಇದು ನಮ್ಮದು ಅಷ್ಟೇ, ನಮ್ಮೊಂದು ರೀತಿ ಸೇವೆ ಅಷ್ಟೇ. ಇದು ನಮ್ಗೆ ಅಧಿಕಾರ ಅಲ್ಲ, ಇದು ನಮ್ಮ ಸೇವೆಗಳು ಇವೆಲ್ಲ. ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ತಮ್ಮಯ್ಯನವ್ರದ್ದು ರಾಜಕೀಯ ಕ್ಷೇತ್ರವನ್ನು ಭಾರಿ ಜನ ಇಷ್ಟಪಡ್ತಾರೆ, ನಮ್ಮ ಕ್ಷೇತ್ರ ಇಷ್ಟಪಡಲ್ಲ ಅಷ್ಟೇ. ಅದೇನೋ ಎಲ್ಲರಿಗೂ ರಾಜಕೀಯ ಅಂದ್ರೆ ರಾಜಕೀಯದಲ್ಲಿ ಕಂಡ್ರು ಬಿಟ್ರೆ ಸಾಕು, ಅವ್ರಿಗೆ ಭಾರಿ ಖುಷಿ ಆಗ್ಬಿಡುತ್ತೆ, ಅಷ್ಟೇ ಹಚ್ಕೊಳ್ತಾರೆ. ಆದರೆ ಸ್ವಾಮೀಜಿ ಅವ್ರನ್ನ ಧರ್ಮವನ್ನು ಹಚ್ಕೊಳಲ್ಲ. ಈಗ ಧರ್ಮ ಅಂದ್ರೆ ಒಂಥರ ಬೇಡ ಅನಿಸೋ ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಆ ಹಿನ್ನೆಲೆ ಮೇಲೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದು ಕೆಲಸ ಯಶಸ್ವಿಯಾಗಲಿ. ನಿಮ್ಮೆಲ್ಲರ ಕೊಡುಗೆ ಇದಕ್ಕೆ ಬಹಳ ಅಮೂಲ್ಯ ಆಗಿದೆ ಅಂತ ಹೇಳಿ